ನಮಸ್ಕಾರ ಸ್ನೇಹಿತರೆ, ಹೌ ಟು ಯೂಸ್ OBS ಅನ್ನುವಂಥ ಈ ಒಂದು ಟ್ಯುಟೋರಿಯಲ್ಗೆ ತಮ್ಮೆಲ್ಲರೂ ಕೂಡ ಸ್ವಾಗತ. OBS ಅನ್ನು ಬಳಸಿ, ಪವರ್ ಪಾಯಿಂಟನ್ನು ಬಳಸಿ ವಿಡಿಯೋಗಳನ್ನು ಹೇಗೆ ಮಾಡುವಂಥದ್ದು ಕ್ಲಾಸ್ ರೂಮ್ಗೆ ನಮಗೆ ಯೂಸ್ ಆಗುತ್ತೆ ಟೀಚರ್ಸ್ಗಳಿಗೆ. ಸೊ ಅದನ್ನು ಹೇಗೆ ಮಾಡುವಂಥದ್ದು ಅನ್ನುವಂಥ ಅದನ್ನು ಕಲ್ತ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಇಲ್ಲಿ ಮಾಡೋಣ. ನನ್ನ ಹೆಸರು ನವೀನ್ ಅಂತ. ಶಿವಮೊಗ್ಗದ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಲ್ಲಿ ಇಂಗ್ಲೀಷ್ ವಿಭಾಗದಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. OBS ಅನ್ನು ಡೌನ್ಲೋಡ್ ಮಾಡೋದ್ರಿಂದ ಹಿಡಿದು ಅದನ್ನು ಹೇಗೆ ಬಳಸೋದು ಅನ್ನುವಂಥದ್ದನ್ನು ತಿಳ್ಕೊಳ್ಳೋಣ. ಮೊದಲಿಗೆ OBS ಅನ್ನು ಡೌನ್ಲೋಡ್ ಮಾಡಬೇಕು. ನಿಮ್ಮ ಕಂಪ್ಯೂಟರ್ಲಿನ ಬ್ರೌಸರ್ಗೆ ಮೊದಲು ಹೋಗಿ, ಬ್ರೌಸರ್ಗೆ ಹೋದ ನಂತರ ಗೂಗಲನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಕೊಂಡು ಡೌನ್ಲೋಡ್ OBS ಅನ್ನೋದನ್ನು ನಾವು ಕ್ಲಿಕ್ ಹೊಡೆದ್ರೆ ಈ obsproject.com ಅನ್ನುವಂತಹ ಒಂದು ವೆಬ್ಸೈಟಿಗೆ ಅದು ನಮ್ಮನ್ನು ಕರ್ಕೊಂಡು ಹೋಗುತ್ತೆ. ಅಲ್ಲಿ ನೀವು ಡೌನ್ಲೋಡ್ OBS ಅಂತ ನೀವು ಕ್ಲಿಕ್ ಮಾಡಿದ್ರೆ ಈ ಡೌನ್ಲೋಡ್ OBS ಸ್ಟುಡಿಯೋ ಅನ್ನುವಂಥ ಒಂದು ಪೇಜ್ ಕಾಣುತ್ತೆ. ಸೊ ಇಲ್ಲಿ ಸೆಲೆಕ್ಟ್ ಯುವರ್ ಆಪರೇಟಿಂಗ್ ಸಿಸ್ಟಮ್ ಅಂತ ಬೈ ಡಿಫಾಲ್ಟ್ ಅದು ವಿಂಡೋಸನ್ನು ಸೆಲೆಕ್ಟ್ ಮಾಡ್ಕೊಂಡಿರುತ್ತೆ. ಇಲ್ಲಿ ಡೌನ್ಲೋಡ್ ಇನ್ಸ್ಟಾಲರ್ ಅಂತ ಇದೆ, ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಇನ್ಸ್ಟಾಲರ್ ಡೌನ್ಲೋಡ್ ಆಗುತ್ತೆ. ಕೆಲವೊಮ್ಮೆ ಇದು ಕಂಪ್ಲೀಟಾಗಿ ಮೊದಲಿಗೆ ಇನ್ಸ್ಟಾಲ್ ಆಗಲ್ಲ. ಅದಕ್ಕಿಂತ ಮೊದಲು ಅದಕ್ಕೆ ಬೇಕಾಗಿರುವಂಥ ಒಂದಿಷ್ಟು ಸಪೋರ್ಟಿಂಗ್ ಆಗಿರುವಂಥ ಅಪ್ಲಿಕೇಶನ್ಸನ್ನು ಅದು ಡಿಮಾಂಡ್ ಮಾಡುತ್ತೆ. ಅದನ್ನು ಡಿಮಾಂಡ್ ಮಾಡಿದ ನಂತರ ಅದನ್ನು ಕೂಡ ನಾವು ಡೌನ್ಲೋಡ್ ಮಾಡಿಕೊಂಡ ನಂತರ OBS ಡೌನ್ಲೋಡ್ ಪ್ರಾಸೆಸ್ ಕಂಪ್ಲೀಟ್ ಆಗುತ್ತೆ. ಕಂಪ್ಲೀಟ್ ಆದಾಗ ನಮಗೆ ಡೆಸ್ಕ್ಟಾಪಲ್ಲಿ ಈ ಐಕಾನ್ ಬಂದು ಕೂತ್ಕೊಳ್ಳುತ್ತೆ. ಸೊ OBS ಸ್ಟುಡಿಯೋ ಅಂತ ಇಲ್ಲಿ ನೀವು ನೋಡಬಹುದು. ಇದರ ಮೇಲೆ ಡಬಲ್ ಕ್ಲಿಕ್ ಮಾಡಿದ್ರೆ ನಮಗೆ ಈ ರೀತಿಯಾದಂಥ ಒಂದು ಪೇಜ್ ಓಪನ್ ಆಗುತ್ತೆ. ಅಂದರೆ ಸ್ನೇಹಿತರೆ, ಪ್ರಥಮ ಬಾರಿಗೆ ಅದು ಓಪನ್ ಆದಾಗ ಹೀಗೆ ನಾವೇನು ನೋಡ್ತಾ ಇದ್ದೀವೋ ಹಾಗೆ ಕಾಣಿಸೋದಿಲ್ಲ. ಅದು ಈ ಮಧ್ಯಭಾಗ, ಈ ಭಾಗ ಏನಿದೆ ಬ್ಲೂ ಲೈನ್ಸಲ್ಲಿ ಕಾಣ್ತಿರೋವಂಥದ್ದು, ಇದು ಕಂಪ್ಲೀಟಾಗಿ ಡಾರ್ಕ್ ಇರುತ್ತೆ. ಇಲ್ಲಿ ಹೀಗೆ ಕಾಣಿಸ್ತಾ ಇದೆ, ಯಾಕಂದರೆ ಈಗಾಗಲೇ ವಿಡಿಯೋ ರೆಕಾರ್ಡಿಂಗ್ ಆಗ್ತಾ ಇದೆ, ಹಾಗಾಗಿ ಇದು ಕಾಣಿಸ್ತಾ ಇದೆ. ಅದರ್ವೈಸ್ ಇದು ಡಾರ್ಕ್ ಇರುತ್ತೆ. ಇಲ್ಲಿ 5 ಭಾಗಗಳಿರುತ್ತೆ ಕೆಳಗಡೆ, ಇದನ್ನು ನಾವು ಕಂಪ್ಲೀಟಾಗಿ ಗಮನಿಸಬೇಕು. ಸೀನ್ಸ್ ಅಂತ ಇದೆ, ಸೋರ್ಸಸ್ ಅಂತ ಇದೆ, ಆಡಿಯೋ ಮಿಕ್ಸರ್ ಅಂತ ಇದೆ, ಸೀನ್ ಟ್ರಾನ್ಸಿಷನ್ಸ್ ಇದೆ, ಕಂಟ್ರೋಲ್ಸ್ ಅಂತ ಇದೆ. ಸೊ ನಾವು ಒಂದು ವಿಡಿಯೋವನ್ನು ರೆಕಾರ್ಡ್ ಮಾಡಬೇಕು ಅಂತಂದರೆ ನಮಗೆ ಈ ಸೋರ್ಸಸ್ ಅನ್ನುವಂಥ ಭಾಗ್ಯ ಬಹಳ ಮುಖ್ಯ, ಹಾಗೆ ಕಂಟ್ರೋಲ್ಸ್ ಅನ್ನುವಂಥದ್ದು ಬಹಳ ಮುಖ್ಯ. ಇನ್ನು ಉಳಿದ 3 ನಮಗೆ ಪ್ರಮುಖ ಅಲ್ಲ, ಹಾಗಾಗಿ ಅವುಗಳನ್ನು ಬಿಟ್ಟು ಬಿಡೋಣ. ಸೊ ಸೋರ್ಸಿಗೆ ಬರೋಣ. ಸೊ ಒಂದು ವಿಡಿಯೋವನ್ನು ರೆಕಾರ್ಡ್ ಮಾಡಬೇಕಾದ್ರೆ ಹೇಗೆ ರೆಕಾರ್ಡ್ ಮಾಡುವಂಥದ್ದು. ಸೊ ಇಲ್ಲಿ ಸೋರ್ಸಿಗೆ ಬಂದರೆ ಇದು ಖಾಲಿ ಇರುತ್ತೆ. ನಾನು ಹೇಳಿದಾಗೆ ಮೊದಲಿಗೆ ಇಲ್ಲಿ ಆ್ಯಡ್ ಅನ್ನುವಂತಹ ಪ್ಲಸ್ ಒಂದು ಬಟನ್ ಇದೆ. ಇಲ್ಲಿ ನಾವು ಆ್ಯಡ್ ಮಾಡ್ಕೋಬೇಕಾಗತ್ತೆ. ಒಂದು ವಿಡಿಯೋ ರೆಕಾರ್ಡ್ ಮಾಡೋದಕ್ಕೆ ನಮಗೆ ಏನೆಲ್ಲ ಬೇಕೋ, ಸೌಂಡ್ ಬೇಕು, ವೆಬ್ ಕ್ಯಾಮಿನ ಸಹಾಯ ಬೇಕು, ಮತ್ತು ಡಿಸ್ಪ್ಲೇ ಏರಿಯಾ ಬೇಕು. ಸೊ ಅದು ಕೂಡ ರೆಕಾರ್ಡ್ ಆಗಬೇಕು. ಸೊ ಹಾಗಾಗಿ ಆ 3 ನಮಗೆ ಪ್ರಮುಖ ಆಗಿರೋದ್ರಿಂದ ಆ 3ನ್ನು ಮಾತ್ರ ನಾವಿಲ್ಲಿ ಬಳಸ್ಕೋಬೇಕಾಗತ್ತೆ. ಸೊ ಒಂದು ಮೊದಲಿಗೆ ನೋಡ್ತಾ ಇದ್ರೆ ಆಡಿಯೋ ಇನ್ಪುಟ್ ಕ್ಯಾಪ್ಚರ್ ಇದೆ. ಸೊ ಇದನ್ನು ಇಲ್ಲಿ ತಂದು ಹಾಕಬೇಕು. ಹೇಗೆ? ಈ ಪ್ಲಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಇಷ್ಟೆಲ್ಲ ಸೋರ್ಸ್ಗಳು ಕಾಣಿಸುತ್ತೆ. ಇಷ್ಟೆಲ್ಲ ಸೋರ್ಸ್ಗಳನ್ನು ನಾವು ಒಂದು ವಿಡಿಯೋ ಮಾಡೋದಕ್ಕೆ ಬಳಸಬಹುದು. ಬಟ್ ನಮಗಿಲ್ಲಿ ಬೇಕಿರೋವಂಥದ್ದು ಬೇಸಿಕ್ಸ್ ಆಗಿರೋದ್ರಿಂದ ಇಲ್ಲಿ ಮೊದಲಿಗೆ ಆಡಿಯೋ ಇನ್ಪುಟ್ ಕ್ಯಾಪ್ಚರ್ ಕಾಣುತ್ತೆ. ಸೊ ಇದನ್ನು ನೀವು ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಅದು ಇಲ್ಲಿ ಬಂದು ಕೂತ್ಕೊಳ್ಳುತ್ತೆ. ಸೊ ಇದರ ಕೆಲಸ ನಮ್ಮ ಮಾತುಗಳನ್ನು ಕ್ಯಾಪ್ಚರ್ ಮಾಡುವಂಥದ್ದು, ರೆಕಾರ್ಡ್ ಮಾಡುವಂತಹದ್ದು. ಸೊ ಅದನ್ನು ಇಲ್ಲಿ ತಂದು ಕೂರಿಸ್ಕೋಬೇಕಾಗತ್ತೆ. ಎರಡನೇದಾಗಿ ನಮಗೆ ವಿಡಿಯೋ ಕ್ಯಾಪ್ಚರ್ ಡಿವೈಸ್ ಇದೆ ಇಲ್ಲಿ. ಸೊ ವಿಡಿಯೋ ಕ್ಯಾಪ್ಚರ್ ಡಿವೈಸಿನ ಕೆಲಸ ಏನಪ್ಪ ಅಂತಂದರೆ ಪ್ರೆಸೆಂಟರ್ನ ರೆಕಾರ್ಡ್ ಮಾಡುವಂಥದ್ದು. ಸೊ ನೀವಿಲ್ಲಿ ಸೆಲೆಕ್ಟ್ ಮಾಡಿದ ತಕ್ಷಣ ನೋಡ್ತಾ ಇದ್ದೀರಾ, ಇಲ್ಲಿ ನನ್ನ ಒಂದು ಏರಿಯಾ ಬ್ಲೂ ಲೈನ್ಸಲ್ಲಿ ಸೆಲೆಕ್ಟ್ ಆಗಿದೆ. ಸೊ ಅಂದರೆ ಇದು ವಿಡಿಯೋ ಕ್ಯಾಪ್ಚರ್ ಏನು ಮಾಡುತ್ತೆ, ವೆಬ್ ಕ್ಯಾಮರಾವನ್ನು ಆ್ಯಕ್ಟಿವೇಟ್ ಮಾಡುತ್ತೆ.
ವೆಬ್ ಕ್ಯಾಮರಾವನ್ನು ಆಕ್ಟಿವೇಟ್ ಮಾಡಿ ಪ್ರೆಸೆಂಟರ್ನ ರೆಕಾರ್ಡ್ ಮಾಡೋದಕ್ಕೆ ಶುರು ಮಾಡುತ್ತೆ. ಅದು ಬೇಡ ಅಂತಂದರೆ ಕೆಲವು ಬಾರಿ ಬರೀ ಶಬ್ದ ಮಾತ್ರ ಸಾಕು, ನಮಗೆ ಆಡಿಯೋ ಮಾತ್ರ ಸಾಕು ಅಂತಂದರೆ ನಾವು ಇದನ್ನು ಬೆಳೆಸ್ಕೊಳ್ಳುವಂಥ ಅಗತ್ಯ ಇಲ್ಲ. ಇನ್ನು ಮೂರನೇದಾಗಿ ಡಿಸ್ಪ್ಲೇ ಕ್ಯಾಪ್ಚರ್ ಇದೆ. ಡಿಸ್ಪ್ಲೇ ಕ್ಯಾಪ್ಚರ್ ನೋಡಿ, ಇಲ್ಲಿ ಸೆಲೆಕ್ಟ್ ಮಾಡಿದ ತಕ್ಷಣ ಇಡೀ ಮಾನಿಟರ್ನ ಏರಿಯಾ ಬ್ಲೂ ಲೈನ್ಸಲ್ಲಿ ಸೆಲೆಕ್ಟ್ ಆಗಿದೆ. ಸೊ ಇಲ್ಲಿ ಈ ಬ್ಲೂ ಲೈನ್ ಏನಿದೆ ಮಾನಿಟರ್ ಏರಿಯಾ, ಅಂದರೆ ನಾವು ಪವರ್ ಪಾಯಿಂಟನ್ನು ಬೆಳೆಸಿದಾಗ ಪವರ್ ಪಾಯಿಂಟ್ ಡೆಸ್ಕ್ಟಾಪಲ್ಲಿ ಕಾಣಿಸ್ತಾ ಇರುತ್ತೆ. ಆ ಡೆಸ್ಕ್ಟಾಪಲ್ಲಿ ಬರುವಂಥದ್ದೆಲ್ಲದೂ ಕೂಡ ಕ್ಯಾಪ್ಚರ್ ಮಾಡುವಂಥ ಕೆಲಸ ಈ ಡಿಸ್ಪ್ಲೇ ಕ್ಯಾಪ್ಚರ್ದು. ಸೊ ಅದು ಮಾಡುತ್ತೆ. ಇನ್ನು ಈ OBS ಬ್ಯೂಟಿ ಏನಪ್ಪ ಅಂದರೆ, ನಾವು ಈ ಒಂದು ಏರಿಯಾಗಳನ್ನು, ಅದು ಪ್ರೆಸೆಂಟರ್ನ ಜಾಗ ಇರಬಹುದು ಅಥವಾ ಮಾನಿಟರ್ನ ಇರಬಹುದು, ಏರಿಯಾ ಇರಬಹುದು, ಅದನ್ನು ನಾವು ಯಾವ ಜಾಗಕ್ಕೆ ಬೇಕಾದ್ರೆ ಆ ಜಾಗಕ್ಕೆ ತಗೊಂಡು ಹೋಗ್ಬೋದು. ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಅದನ್ನು ಇಟ್ಕೋಬಹುದು. ಸೊ ನೀವು ಅದನ್ನು ಸೆಲೆಕ್ಟ್ ಮಾಡಬೇಕು. ಸೆಲೆಕ್ಟ್ ಮಾಡಿದಾಗ ರೆಡ್ ಲೈನಲ್ಲಿ ಕಾಣುತ್ತೆ. ಸೊ ಆ ನಂತರ ಅದನ್ನು ನೀವು ಸ್ವಲ್ಪ ಆ ಕಡೆ ಈ ಕಡೆ ತಗೊಂಡೋದ್ರೆ ಅದರ ಜಾಗ ಸೆಲೆಕ್ಟ್ ಆಗುತ್ತೆ. ನೀವು ಅದನ್ನು ಡ್ರ್ಯಾಗ್ ಮಾಡಿದ್ರೆ ಅದರ ಸೈಜ್ ಕೂಡ ವೇರಿ ಆಗುತ್ತೆ, ಚೇಂಜ್ ಆಗುತ್ತೆ. ಸೊ ಹೀಗೆ ಇದನ್ನು ಬಳಸ್ಬೋದು. ಸೊ ಈ ಮೂರೇ ಬೇಕಾಗಿರೋವಂಥದ್ದು ನಮಗೆ ಪವರ್ ಪಾಯಿಂಟ್ಸನ್ನು ಬಳಸಿ ವಿಡಿಯೋವನ್ನು ರೆಕಾರ್ಡ್ ಮಾಡೋದಕ್ಕೆ. ಇನ್ನು ನಮಗೆ ಗಮನಿಸಬೇಕಾಗಿರೋ ಇನ್ನೊಂದು ಅಂಶ ಏನಪ್ಪ ಅಂದರೆ ಆಡಿಯೋ ಮಿಕ್ಸರ್. ಇಲ್ಲಿ ಈ ಒಂದು ಲೈನ್ ಏನಿದೆ ಇದು ಈ ರೀತಿ ವೇರಿ ಆಗ್ತಾ ಇರಬೇಕು. ನೋಡಿ, ಇಲ್ಲಿ ಫ್ಲ್ಯಾಟ್ ಇದೆ ಈ ಲೈನು, ಆದರೆ ಈ ಲೈನ್ ನಮಗೆ ಬಹಳ ಮುಖ್ಯ. ಇದು ವೇರಿ ಆಗ್ತಿದ್ರೆ ಮಾತ್ರ ನಮ್ಮ ಆಡಿಯೋ ರೆಕಾರ್ಡ್ ಆಗ್ತಿದೆ ಅನ್ನೋಂತಹ ಒಂದು ಗ್ಯಾರಂಟಿ ನಮಗೆ ಸಿಗುತ್ತೆ. ಸೊ ಅದನ್ನು ನೀವು ದಯವಿಟ್ಟು ಕನ್ಫರ್ಮ್ ಮಾಡ್ಕೊಳ್ಳಿ ಒಂದು ವಿಡಿಯೋವನ್ನು ಮಾಡೋಕ್ಕಿಂತ ಮೊದಲು. ಸಾಧ್ಯ ಆದರೆ ಇಯರ್ಫೋನನ್ನು ಬೆಳೆಸ್ಕೊಳ್ಳಿ. ಇಯರ್ಫೋನನ್ನು ಬೆಳೆಸ್ಕೊಂಡು ನಾವು ವಿಡಿಯೋವನ್ನು ಮಾಡುವಂಥದ್ದು ಭಾಳ ಸೂಕ್ತ. ಯಾಕೆಂದರೆ ಶಬ್ದ ಕ್ಲಾರಿಟಿ ಇರುತ್ತೆ, ಎಕ್ಸ್ಟರ್ನಲ್ ನಾಯ್ಸ್ ಅವಾಯ್ಡ್ ಆಗುತ್ತೆ, ಹೊರಗಡೆಯ ಶಬ್ದಗಳು ಅವಾಯ್ಡ್ ಆಗುತ್ತೆ. ಕಂಪ್ಲೀಟಾಗಿ ಅದನ್ನು ನಿಲ್ ಮಾಡೋಕ್ಕೆ ಸಾಧ್ಯ ಇಲ್ಲ, ಆದರೆ ಅವಾಯ್ಡ್ ಮಾಡಬಹುದು. ಸೊ ಈ ಮೂರನ್ನು ಬೆಳೆಸ್ಕೊಳ್ಳುವಂಥದ್ದು ಬಹಳ ಮುಖ್ಯ ಸ್ನೇಹಿತರೆ. ಇಷ್ಟನ್ನು ಮಾಡಿದ ನಂತರ ನಾವು ಕಂಟ್ರೋಲ್ಸ್ಗೆ ಬರಬೇಕು. ಸೊ ಕಂಟ್ರೋಲ್ಸ್ಗೆ ಹೋದರೆ ನೀವು ನೋಡಬಹುದು, ಸ್ಟಾರ್ಟ್ ಸ್ಟ್ರೀಮಿಂಗ್ ಮೊದಲಿಗಿದೆ, ಸ್ಟಾಪ್ ರೆಕಾರ್ಡಿಂಗ್ ಇದೆ. ಅಂದರೆ ನಾವು ರೆಕಾರ್ಡಿಂಗನ್ನು ಸ್ಟಾರ್ಟ್ ಮಾಡುವಂಥ ಕಮ್ಯಾಂಡ್ ಕೊಟ್ಟರೆ ಮಾತ್ರ ನಮ್ಮ ರೆಕಾರ್ಡಿಂಗ್ ಸ್ಟಾರ್ಟ್ ಆಗುತ್ತೆ. ಈಗ ಇಲ್ಲಿ ಸ್ಟಾಪ್ ರೆಕಾರ್ಡಿಂಗ್ ಇದೆ, ಅದಕ್ಕೆ ಅಂದರೆ ರೆಕಾರ್ಡಿಂಗ್ ಸ್ಟಾರ್ಟ್ ಆಗಿದೆ. ಸೊ ಒಂದ್ಸತಿ ಅದನ್ನು ಕ್ಲಿಕ್ ಮಾಡಿದ್ರೆ ಸ್ಟಾಪ್ ರೆಕಾರ್ಡಿಂಗ್ ಅನ್ನೋದು ಕಾಣಿಸ್ಕೊಳುತ್ತೆ. ಇದನ್ನು ಇನ್ನೊಂದ್ಸತಿ ಕ್ಲಿಕ್ ಮಾಡಿದ್ರೆ ರೆಕಾರ್ಡಿಂಗ್ ಸ್ಟಾಪ್ ಆಗುತ್ತೆ, ಅಲ್ಲಿ ಸ್ಟಾರ್ಟ್ ರೆಕಾರ್ಡಿಂಗ್ ಅಂತ ಕಾಣಿಸ್ಕೊಳುತ್ತೆ. ನೀವು ಇಲ್ಲಿ ನೋಡ್ಬೋದು, ರೆಕಾರ್ಡಿಂಗ್ ಟೈಮ್ ಕೂಡ ನೋಡ್ಬೋದು. ಈಗಾಗಲೇ 7 ನಿಮಿಷ 56 ಸೆಕೆಂಡ್ 57 ಸೆಕೆಂಡ್ ಆಗೋಗಿದೆ. ರೆಕಾರ್ಡಿಂಗ್ ಅದು ನಡೀತಾ ಇದೆ, ಚಾಲ್ತಿಯಲ್ಲಿದೆ. ಸೊ ಇಲ್ಲಿ ನಿಮಗೆ ಗೊತ್ತಿದೆ, ನಾವು ಏನನ್ನು ಸ್ಕ್ರೀನ್ ಮೇಲೆ ಕಾಣಿಸುತ್ತೋ ಅದೆಲ್ಲದನ್ನು ಕೂಡ ಕ್ಯಾಪ್ಚರ್ ಮಾಡೋಕ್ಕೆ ಶುರು ಮಾಡಿಬಿಡುತ್ತೆ ಒಂದ್ಸತಿ ಸ್ಟಾರ್ಟ್ ರೆಕಾರ್ಡಿಂಗ್ ಕೊಟ್ಟ ನಂತರ. ನಾವು ಪವರ್ ಪಾಯಿಂಟ್ ಪ್ರೆಸೆಂಟೇಷನನ್ನು ಓಪನ್ ಮಾಡುವಂತಹದ್ದು, ಅದನ್ನು ಕಂಟಿನ್ಯೂಸ್ ಆಗಿ ಸ್ಲೈಡ್ಸ್ ಶೋವನ್ನು ಮಾಡುವಂತಹದ್ದು, ಇದೆಲ್ಲದೂ ಕೂಡ ನಾವು ಇಲ್ಲೇ ಮಾಡಿರೋವಂಥದ್ದನ್ನು ನೋಡಿದರೆ. ಸೊ ಅದೆಲ್ಲದೂ ಕೂಡ ನಮ್ಮ ರೆಕಾರ್ಡಿಂಗಲ್ಲಿ ಕಾಣಿಸ್ಬಾರ್ದು ಒಂದ್ಸತಿ ಕ್ಲಾಸ್ ಮಾಡಬೇಕಾದ್ರೆ. ಹಾಗಾಗಿ ಸ್ನೇಹಿತರೆ, ಇಲ್ಲಿ ಕೆಲವು ಶಾರ್ಟ್ಕಟ್ಟನ್ನು ಬಳಸೋ ಕೀಸ್ಗಳನ್ನ ಬಳಸ್ಕೊಳ್ಳೋ ಅಂಥದ್ದನ್ನು ನಾವು ಕಲಿಬೇಕು. ಅದೆಲ್ಲದೂ ಅವಾಯ್ಡ್ ಆಗಬೇಕು. ಅಂದರೆ ಪವರ್ ಪಾಯಿಂಟನ್ನು ಓಪನ್ ಮಾಡಿ ಇಟ್ಕೋಬೇಕು. ನಮಗೆ OBS ಕಾಣಿಸ್ದಲೇ ನಾವೊಂದು ಬಟನನ್ನು ಕ್ಲಿಕ್ ಮಾಡಿದ ತಕ್ಷಣ ಅದು ರೆಕಾರ್ಡಿಂಗನ್ನು ಶುರು ಮಾಡಬೇಕು. ಅಲ್ಲಿ ಪ್ರೆಸೆಂಟರ್ ಮಾತ್ರ ಕಾಣಿಸ್ಬೇಕು, ಪವರ್ ಪಾಯಿಂಟ್ ಸ್ಲೈಡ್ಸ್ ಮಾತ್ರ ಕಾಣಿಸ್ಬೇಕು, ಇನ್ನು ಇದು ಯಾವುದು ಕೂಡ ಕಾಣಿಸ್ಬಾರ್ದು. ಸೊ ಹಾಗಿದ್ರೆ ಮಾತ್ರ ನಮ್ಮ ಪ್ರೆಸೆಂಟೇಷನ್ ನೀಟ್ ಆಗಿರುತ್ತೆ. ಹಾಗಾಗಿ ಈ ಶಾರ್ಟ್ಕಟ್ ಕೀಸನ್ನು ಬಳಸಬೇಕು. ಶಾರ್ಟ್ಕಟ್ ಕೀಸನ್ನು ಬಳಸೋದಕ್ಕೆ ನಾವಿಲ್ಲಿ ಸೆಟ್ಟಿಂಗ್ಸಿಗೆ ಹೋಗಬೇಕು. ಇಲ್ಲಿ ಸೆಟ್ಟಿಂಗ್ಸ್ಗೆ ಹೋದರೆ ನಮಗೆ ಈ ವಿಂಡೋ ಓಪನ್ ಆಗುತ್ತೆ. ಇಲ್ಲಿ ಹಲವಾರು ವಿಷಯಗಳಿದೆ. ಜನರಲ್ ಅನ್ನೋದಿದೆ, ಜನರಲ್ ಸೆಟ್ಟಿಂಗ್ಸ್, ಸ್ಟ್ರೀಮು, ಔಟ್ಪುಟ್ಟು, ಆಡಿಯೋ, ವಿಡಿಯೋ, ಹಾಟ್ ಕೀಸ್ ಅಂತ ಇದೆ. ನಮಗೆ ಮೇಲಿಂದ ಯಾವುದು ಕೂಡ ಬೇಡ, ಹಾಟ್ ಕೀಸ್ಗೆ ಹೋಗೋಣ. ಇಲ್ಲಿ ಹೋದರೆ ನಮಗೆ 2 ವಿಷಯಗಳು ಬೇಕು, ಸ್ಟಾರ್ಟ್ ರೆಕಾರ್ಡಿಂಗ್ ಮತ್ತು ಸ್ಟಾಪ್ ರೆಕಾರ್ಡಿಂಗ್. ಇಲ್ಲಿ ನೋಡಿ, ನಾನು ಕಂಟ್ರೋಲನ್ನು ಸೆಲೆಕ್ಟ್ ಮಾಡಿದ್ದೀನಿ ಈಗ. ಅಂದರೆ ನಾನು ನನ್ನ ಮಾನಿಟರಲ್ಲಿ, ನನ್ನ ಕೀಬೋರ್ಡಲ್ಲಿ
ಕಂಟ್ರೋಲ್ ಅನ್ನೋ ಬಟನನ್ನು ಪ್ರೆಸ್ ಮಾಡಿದ ತಕ್ಷಣ ಸ್ಟಾರ್ಟ್ ರೆಕಾರ್ಡಿಂಗ್ ಆಗುತ್ತೆ. ಅದೇ ಕಂಟ್ರೋಲ್ ಬಟನನ್ನು ಪ್ರೆಸ್ ಮಾಡಿದ್ರೆ ಸ್ಟಾಪ್ ರೆಕಾರ್ಡಿಂಗ್ ಆಗುತ್ತೆ. ಅಂದರೆ ಅದೊಂದೇ ಕೀನ ಬಳಸಿ ನಾನು ವಿಡಿಯೋವನ್ನು ರೆಕಾರ್ಡ್ ಮಾಡೋದನ್ನು ಸ್ಟಾರ್ಟ್ ಮಾಡ್ಬೋದು, ಅದನ್ನು ಸ್ಟಾಪ್ ಕೂಡ ಮಾಡಬಹುದು. ನೀವು ನಿಮಗೆ ಕನ್ವೀನಿಯೆಂಟ್ ಆಗಿರುವಂಥ ಯಾವುದೇ ಕೀನ ನೀವು ಸೆಲೆಕ್ಟ್ ಮಾಡಬಹುದು. ಇಲ್ಲಿ ನೀವು ಇದನ್ನು ಸೆಲೆಕ್ಟ್ ಮಾಡಿ ನೀವು ಆ ಒಂದು ಬಟನನ್ನು ಪ್ರೆಸ್ ಮಾಡಿದ್ರೆ ಸಾಕು. ಆ ಒಂದು ಬಟನನ್ನು ಒಂದ್ಸತಿ ಪ್ರೆಸ್ ಮಾಡಿದ್ರೆ ಆ ಒಂದು ಬಟನ್ ಇಲ್ಲಿ ಬರುತ್ತೆ. ಇಲ್ಲಿ ಸಪೋಸಿಂಗ್ ಆಲ್ಟನ್ನು ಪ್ರೆಸ್ ಮಾಡಿದ್ರೆ ಆಲ್ಟ್ ಅಂತ ಬರುತ್ತೆ, F1 ಪ್ರೆಸ್ ಮಾಡಿದ್ರೆ F1 ಅಂತ ಬರುತ್ತೆ, ಬ್ಯಾಕ್ ಸ್ಪೇಸನ್ನು ಪ್ರೆಸ್ ಮಾಡಿದ್ರೆ ಬ್ಯಾಕ್ ಸ್ಪೇಸ್ ಬರುತ್ತೆ. ಹೀಗೆ ಸೊ ನಮಗೆ ಯಾವ ಕೀ ಕನ್ವೀನಿಯೆಂಟು ಆ ಕೀ ಅಲ್ಲಿ ಬಂದು ಕೂತ್ಕೊಳ್ಳುತ್ತೆ, ಆ ಕೀ ಆ್ಯಕ್ಟಿವೇಟ್ ಆಗುತ್ತೆ. ಆಗ ನೀವೇನು ಮಾಡ್ಬೋದು, PPTನ ರೆಡಿ ಇಟ್ಕೊಂಡು ಜಸ್ಟ್ OBSನ್ನು ಓಪನ್ ಮಾಡಿಕೊಂಡು ಅದನ್ನು ಮಿನಿಮೈಸ್ ಮಾಡಿಕೊಂಡು PPTನ ಇಟ್ಕೊಂಡು ಡೆಸ್ಕ್ಟಾಪಲ್ಲಿ ಕೀಯನ್ನು ಪ್ರೆಸ್ ಮಾಡಿದ್ರೆ ಸಾಕು, ರೆಕಾರ್ಡಿಂಗ್ ಸ್ಟಾರ್ಟ್ ಆಗುತ್ತೆ. ನೀವು ಬೇಕಾದ್ರೆ ಒಂದು ನಿಮಿಷದ್ದು ಅರ್ಧ ನಿಮಿಷದ್ದು ಒಂದು ಟ್ರಯಲ್ ಕೂಡ ನೋಡಿ ನೀವು ಕಂಟಿನ್ಯೂ ಮಾಡ್ಬೋದು ನಿಮ್ಮ ಕೆಲಸಗಳನ್ನು. ಇನ್ನು ರೆಕಾರ್ಡ್ ಆಗಿರೋ ವಿಡಿಯೋ ಎಲ್ಲಿ ಇರುತ್ತಪ್ಪ ಅಂತಂದರೆ ಅದನ್ನು ಹೇಗೆ ನೋಡಬೇಕು ಅಂತಂದರೆ ಇಲ್ಲಿ ಫೈಲ್ ಅನ್ನುವಂಥದ್ದು ನೀವು OBS ಅಲ್ಲಿ ಕಾಣಿಸುತ್ತೆ. ಇಲ್ಲಿ ಫೈಲ್ನ ಓಪನ್ ಮಾಡಿದ್ರೆ ಮೊದಲಿಗೆ ಶೋ ರೆಕಾರ್ಡಿಂಗ್ ಅಂತ ಇದೆ, ಶೋ ರೆಕಾರ್ಡಿಂಗ್ಸ್ ಅಂತ ಇದೆ. ಈ ಶೋ ರೆಕಾರ್ಡಿಂಗ್ಸನ್ನು ಕೊಟ್ಟರೆ ನಮಗೆ ರೆಕಾರ್ಡಿಂಗ್ಸ್ ಸ್ಟೋರ್ ಆಗಿರೋವಂಥದ್ದು ಕಾಣಿಸುತ್ತೆ, ಈ ರೀತಿ ಕಾಣಿಸುತ್ತೆ. ಸೊ ಇಲ್ಲಾಗಲೇ ಬಹಳಷ್ಟು ವಿಡಿಯೋಗಳು ರೆಕಾರ್ಡ್ ಆಗಿದೆ. ಸೊ ಅದನ್ನು ನೀವು ಕಾಪಿ ಮಾಡಿಕೊಂಡು ಡೆಸ್ಕ್ಟಾಪಿಗೆ ತಗೊಂಬಂದು ಇಟ್ಕೋಬೋದು ಒಂದ್ಸತಿ ಅದು ಕಂಪ್ಲೀಟ್ ಆದ ನಂತರ. ಸೊ ಇಡೀ ಪ್ರಕ್ರಿಯೆ ಇಷ್ಟೇ ಸ್ನೇಹಿತರೆ. OBSನ್ನು ಬಳಸಿ, ಪವರ್ ಪಾಯಿಂಟ್ಸನ್ನು ಬಳಸಿ ಒಂದು ವಿಡಿಯೋವನ್ನು ಹೇಗೆ ರೆಕಾರ್ಡ್ ಅನ್ನುವಂಥದ್ರ ಪ್ರಕ್ರಿಯೆ ಇಷ್ಟೇ. ಕ್ವಿಕ್ಕಾಗಿ ಒಂದ್ಸತಿ ರೀಕ್ಯಾಪ್ ಮಾಡ್ಕೊಳ್ಳೋದಾದರೆ OBSನ್ನು ಡೌನ್ಲೋಡ್ ಮಾಡ್ಕೋಬೇಕು, ಪವರ್ ಪಾಯಿಂಟ್ ಸ್ಲೈಡ್ಸನ್ನು ರೆಡಿ ಇಟ್ಕೋಬೇಕು, OBSನ್ನು ಓಪನ್ ಮಾಡ್ಕೋಬೇಕು, ಮಿನಿಮೈಸ್ ಮಾಡ್ಕೋಬೇಕು, ಪವರ್ ಪಾಯಿಂಟ್ಸನ್ನು ಡೆಸ್ಕ್ಟಾಪಲ್ಲಿ ಓಪನ್ ಮಾಡಿಟ್ಕೊಂಡು ನಾವು ವಿಡಿಯೋನ ಮಾಡೋದನ್ನು ಶುರು ಮಾಡಬೇಕು. OBSಲ್ಲಿ ನಮಗೆ ಜ್ಞಾಪಕ ಇಟ್ಕೋಬೇಕಾಗಿರೋದು ಇಷ್ಟೇ, ಸೀಡ್ಸಿಗೆ ಹೋಗೋದು ಬೇಡ, ಸೋರ್ಸ್ಗಳನ್ನು ಆ್ಯಡ್ ಮಾಡ್ಕೋಬೇಕು. ವಿಡಿಯೋಗಳನ್ನು ಮಾಡೋದಕ್ಕೆ ಒಂದು ಆಡಿಯೋ ಇನ್ಪುಟ್ ಕ್ಯಾಪ್ಚರು ನಮ್ಮ ಶಬ್ದವನ್ನು ರೆಕಾರ್ಡ್ ಮಾಡುತ್ತೆ. ವಿಡಿಯೋ ಕ್ಯಾಪ್ಚರ್ ಡಿವೈಸು ಇದು ನನ್ನ ಪ್ರೆಸೆಂಟರ್ನ ರೆಕಾರ್ಡ್ ಮಾಡುತ್ತೆ. ಡಿಸ್ಪ್ಲೇ ಕ್ಯಾಪ್ಚರು ಮಾನಿಟರ್ ಏರಿಯಾವನ್ನು ಕ್ಯಾಪ್ಚರ್ ಮಾಡುತ್ತೆ, ಪವರ್ ಪಾಯಿಂಟ್ ಏರಿಯಾವನ್ನು ಕ್ಯಾಪ್ಚರ್ ಮಾಡುತ್ತೆ. ಇನ್ನು ಆಡಿಯೋ ಮಿಕ್ಸರು ಆಡಿಯೋ ನಿಜವಾಗ್ಲೂ ಕೂಡ ರೆಕಾರ್ಡ್ ಆಗ್ತಿದೆಯಾ ಅನ್ನೋವಂಥದ್ದನ್ನು ಸೂಚಿಸುತ್ತೆ, ಆಡಿಯೋ ಬರ್ತಿದೆಯಾ ಅಂತ ಸೂಚಿಸುತ್ತೆ, ಅದನ್ನು ನೋಡ್ಕೊಳ್ಳಿ. ಇನ್ನು ಕಂಟ್ರೋಲಲ್ಲಿ ಸ್ಟಾರ್ಟ್ ರೆಕಾರ್ಡಿಂಗ್, ಸ್ಟಾಪ್ ರೆಕಾರ್ಡಿಂಗ್ ಜ್ಞಾಪಕ ಇರಲಿ, ಜೊತೆಗೆ ಹಾಟ್ ಕೀಸ್, ಶಾರ್ಟ್ಕಟ್ ಕೀಸ್ಗಳು ಜ್ಞಾಪಕ ಇರಲಿ. ಯಾವುದಾದ್ರೂ ಶಾರ್ಟ್ಕಟ್ ಕೀಯನ್ನು ಇಟ್ಕೊಂಡು ನಾವು ರೆಕಾರ್ಡಿಂಗನ್ನು ಪ್ರಾರಂಭ ಮಾಡ್ಬೋದು, ಹಾಗೆ ಅದನ್ನು ನಿಲ್ಲಿಸಬಹುದು. ಸೊ ಇಷ್ಟು ಮಾತ್ರ ಒಂದು ವಿಡಿಯೋವನ್ನು ರೆಕಾರ್ಡ್ ಮಾಡೋದಕ್ಕೆ ಬೇಕಾಗಿರುವಂತಹ ಪ್ರಕ್ರಿಯೆ ಕೆಲಸಗಳು. ಇಷ್ಟನ್ನು ಮಾಡಿಕೊಂಡು ನಿಮ್ಮ ವಿಡಿಯೋಗಳನ್ನು ಮಾಡಿ ಅದನ್ನು ಬೇಕಾದಲ್ಲಿ ಅಪ್ಲೋಡನ್ನು ಮಾಡಿ ನಿಮ್ಮ ಸೆಷನ್ಸ್ಗಳು ಲೈವ್ಲಿ ಆಗಿರಲಿ. ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಭಾವಿಸ್ಕೊಂಡು ನಾನು ಇಲ್ಲಿಗೆ ಈ ಒಂದು ಸೆಷನನ್ನು ಟ್ಯುಟೋರಿಯಲ್ನ ನಿಲ್ಲಿಸ್ತಾ ಇದ್ದೀನಿ. ಧನ್ಯವಾದಗಳು. ತಮ್ಮ ಕಾಮೆಂಟ್ಸನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕೋದನ್ನು ಮರಿಬೇಡಿ. ನಮಸ್ಕಾರ.